ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ನನ್ನ ಹೆಸರು ಸುಭಾಷ್ ರಾಜಾರಾಮ್ ಜಾಧವ್ ಪಾಟೀಲ್. ನಾನು ಕೆಲಸ ಮಾಡ್ತಾ ಇರೋದು ಸ್ವಿಗ್ಗಿ ಡೆಲಿವರಿ ಬಾಯ್ ಆಗಿ. ನನ್ನ ವಯಸ್ಸು ಬಂದುಬಿಟ್ಟು ಇವಾಗ 27 ಮುಗೀತು ಅನಿಸುತ್ತೆ, ನನ್ನ ಪ್ರಕಾರ ಗೊತ್ತಿಲ್ಲ. ಆಲ್ಮೋಸ್ಟು ನಾವು ಗಣಿತದಲ್ಲಿ ಸ್ವಲ್ಪ ವೀಕು, ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಡ್ರಿ. ಇವತ್ತು ಕೆಲಸ ಬಗ್ಸ ಇಲ್ಲ, ಯಾವುದೋ ಒಂದು ಕಂಟೆಂಟ್ ಬೇಕಲ್ಲ, ಅದಕ್ಕೆ ಸುಮ್ಮನೆ ಏನೋ ಒಂದು ಬೊಗಳ್ತಾ ಇದ್ದೀನಿ. ಕೇಳಿಸ್ಕೊತಿದ್ರೆ ಕೇಳಿಸ್ಕೊಡ್ರಿ, ಇಲ್ಲ ಸ್ಕಿಪ್ ಮಾಡಿದ್ರೆ ಸ್ಕಿಪ್ ಮಾಡಿರಿ. ನಾನು ಇರೋದೇ ಹಿಂಗೆ. ಅಣ್ಣ ಇಂಡಿಕೇಟರ್ ಹಾಕಲ್ಲ, ಹುಡುಗಿನ ಕೊಡಿಸ್ಕೊಂಡು ಬಂದಿದ್ದೆ, ಏನು ಡಿಂಪಲ್ ಕೊಡ್ತೀಯಾ? ನಾನು ಮಾಡೋದು ಸ್ವಿಗ್ಗಿ ಡೈಲಿ ಬೆಳಗ್ಗೆ 7ರಿಂದ ಸಾಯಂಕಾಲ 4 ಗಂಟೆವರೆಗೂ, ಮತ್ತು ಸಾಯಂಕಾಲ 2-3 ಅವರ್ ರೆಸ್ಟ್ ಮಾಡಿಬಿಟ್ಟು ಮತ್ತೆ 7ರಿಂದ 11 ಗಂಟೆವರೆಗೆ ಮಾಡ್ತೀನಿ. ಅಷ್ಟರಲ್ಲಿ ನಮಗೆ ನಮ್ಮ ಝೋನು ಬಂದುಬಿಟ್ಟು ನ್ಯೂ ಬೇಲ್ ರೋಡ್, RT ನಗರ್, ಸಂಜಯ್ ನಗರ್, ಇದು ನನ್ನ ಮೇನ್ ಝೋನು. ಆಲ್ಟರ್ನೇಟಿವ್ ನನ್ನ ಝೋನ್ ಮಾಡ್ಕೊಂಡಿರೋದು ಸಾಕರ್ ನಗರ ಮತ್ತು ವಿದ್ಯಾರಣ್ಯಪುರಮ್ಮು ಮತ್ತು ಇದು ಕೆಂಪಾಪುರ ಎಲ್ಲ ಬಂದುಬಿಡುತ್ತೆ. ಆಲ್ಮೋಸ್ಟ್ ಸಾಕರ್ ನಗರ ಝೋನ್ ಅಂದರೆ ಒಂದಿರಲ್ಲಿ ಅಷ್ಟೊಂದು ದೊಡ್ಡ ಝೋನ್ ಬಂದುಬಿಡುತ್ತೆ. ಮತ್ತು ನಾನು ಎಲ್ಲರೂ ಕೇಳ್ತೀರ ಇನ್ಸ್ಟಿಟ್ಯೂಟ್ಗೆ ಯಾವ್ಯಾವ ಲಾಗಿನ್ ಆಗಿರ್ಬೇಕಂತ ಮೇನಾಗಿ ಇರಿ ಕಾಣುತ್ತಲ್ಲ ಗೊತ್ತಿಲ್ಲ. ನಾನು ಮಾಡೋದು 7ರಿಂದ 8, 8ರಿಂದ 9, 9ರಿಂದ 12, 12ರಿಂದ 4, ಅದಾದಮೇಲೆ 7ರಿಂದ 11, 15. ಇದರಲ್ಲಿ ಬಂದುಬಿಟ್ಟು ಇನ್ಸ್ಟಿಟ್ಯೂಟ್ ಬರಬೇಕಾದ್ರೆ ಇಡೀರಿ ಮೆಸೇಜ್ ಇದೆಲ್ಲೈತು, ಇನ್ಸ್ಟಿಟ್ಯೂಟ್ ಡೈಲಿ ಕಂಡೀಷನ್ಸ್. ನೋಡಿರಿ, ಇಲ್ಲಿ ಕಂಡೀಷನ್ ಕೊಟ್ಟವ್ರೆ. ಲಾಗಿನ್ ಅವರ್ಸ್ 3 ಅವರ್ 45 ನಿಮಿಷ 7ರಿಂದ 11 ನೈಟು ಡಿನ್ನರ್ ಪೀಕಲ್ಲಿ ಲಾಗಿನ್ ಆಗಿರಬೇಕು. ಮತ್ತು 3 ಅವರ್ 45 ನಿಮಿಷ 12 ಗಂಟೆಯಿಂದ 4 ಗಂಟೆ ಪರ್ ಡೇ ಆಲ್ ಡೇಸು. ಅಂದರೆ ಡು ನಾಟ್ ಕ್ಯಾನ್ಸಲ್ ಮೋರ್ ದೆನ್ 1 ಬುಕ್ಡ್ ಶಿಫ್ಟು, ಡು ನಾಟ್ ಲೀವ್ ಮೋರ್ ದೆನ್ 1 ಶಿಫ್ಟ್ ಇನ್ಕಂಪ್ಲೀಟೆಡು, ಡು ನಾಟ್ ರಿಜೆಕ್ಟ್ ದೆನ್ 1 ಆರ್ಡರ್ಸ್ ದ ಡೇ. ಅಂದರೆ ದಿನಕ್ಕೊಂದು ಆರ್ಡರ್ ರಿಜೆಕ್ಟ್ ಮಾಡ್ಬೋದು. ಮತ್ತು ಬುಕ್ಕು ಇವಾಗ ಸ್ಲಾಟ್ ಬುಕ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಕ್ಯಾನ್ಸಲ್ ಮಾಡ್ಕೋಬೋದು. ಮತ್ತು ಅದರಲ್ಲಿ ಬಂದುಬಿಟ್ಟು ನೀವು 23 ಆರ್ಡ್ರ್ ಹೊಡೆದ್ರೆ 235 ರೂಪಾಯಿ ಇನ್ಸ್ಟಿಟ್ಯೂಟ್ ಕೊಡ್ತಾನೆ. ಮತ್ತು 35 ರೂಪಾಯಿ ಅಂತ ಇದ್ದೀನಿ, ಹೋಗಿ 35 ಆರ್ಡ್ರ್ ಹೊಡೆದ್ರೆ 500 ರೂಪಾಯಿ ಇನ್ಸ್ಟಿಟ್ಯೂಟ್. ಸದ್ಯಕ್ಕೆ ಸಿಗ್ನಲ್ನಲ್ಲಿ ನಿಂತ್ಕೊಂಡಿದ್ದೀನಿ. ಮತ್ತು ನೀವು ಯಾವ್ಯಾವ ಶಿಫ್ಟ್, ನೈಟ್ ಶಿಫ್ಟ್ ಇದ್ದರೆ, ಡೇ ಶಿಫ್ಟ್ ಇದ್ದರೆ ನನಗಂತೂ ಗೊತ್ತಿಲ್ಲ. ನಾನಂತರೂ ಮಾಡೋದು ಗೊತ್ತಲ್ಲ, ಓನ್ಲಿ ಫಾರ್ ಡೇ ಶಿಫ್ಟ್. ಬೆಳಗ್ಗೆ ಅಂತ ಕತೆ ಏನು ಇವಾಗ ಸಾಯಂಕಾಲ 25% ಐತೆ ಕೆಲಸ ಮಾಡ್ತಾರೆ, ಸುಮ್ಮನೆ ಓಪನ್ ಆಗಿ ತೋರಿಸ್ತಾ ಇರೋದು. ಝೊಮ್ಯಾಟೊ ಏನದು ಇರೋ ನಿಮಿಷ ಇಂಡಿಪೆಂಡೆನ್ಸ್ ಡೇಗೆ ಏನು ಆಫರ್ ಕೊಟ್ಟವನೆ? ಓಪನ್ ಆಗ್ತಾಯಿಲ್ಲ, ಇದು ಓಪನ್ ಆಯಿತು ಆದ್ರೂ ಏನು ಆಫರ್ ಕೊಡ್ತಾನೋ ಗೊತ್ತಿಲ್ಲ. ಆಲ್ಮೋಸ್ಟು ನೋಡೋಣ. ನನ್ನ ಹತ್ರ ಝೊಮ್ಯಾಟೊ ಐಡಿ ಐತೆ, ಬಿಟ್ಟರೆ ರ್ಯಾಪಿಡೋ ಆ್ಯಪ್, ಕ್ಯಾಪ್ಟನ್ ಇದರಲ್ಲಿ ಇದಿರೋದು ರ್ಯಾಪಿಡೋನ ಮಾಡ್ತೀನಿ ಅವಾಗ 1-2 ಆರ್ಡ್ರ್ ಬೇಕಾದರೆ ಮಾತ್ರ, ಕಾಸಿಲ್ದಾಗ ಮಾತ್ರ ಮಾಡೋದು. ಇವತ್ತೆಷ್ಟಪ್ಪ 30 ರೂಪಾಯಿ ಮಾಡಿದ್ದೀನಿ. ಸ್ವಿಗ್ಗಿದಲ್ಲಿ ಬೆಳಗ್ಗೆ 1-2 ಅವರ್ ಕೆಲಸ ಮಾಡಿದ್ದೆ. ಎಷ್ಟು 6 ಆರ್ಡ್ರ್ ಹೊಡೆದ್ಬಿಟ್ಟು 296 ಹೊಡೆದಿದ್ದೀನಿ. ತುಂಬ ಜನ ಡೌಟ್ ಏನಂದರೆ ಝೊಮ್ಯಾಟೊ ಬೆಸ್ಟಾ ಪಾರ್ಟ್ ಟೈಮಾಗಿ, ಮತ್ತು ಯಾವುದು ಸ್ವಿಗ್ಗಿ ಬೆಸ್ಟಾ? ಫುಲ್ ಟೈಮ್ ಮಾಡೋರಿಗೆ ನನ್ನ ಪ್ರಕಾರ ಸ್ವಿಗ್ಗಿ ಬೆಸ್ಟ್ ಅಂತೀನಿ ನಾನು. ಯಾಕಂದ್ರೆ ನಾನು ಮಾಡೋದು ರೆಗ್ಯುಲರ್ ಅದೇ ಅಲ್ವಾ. ನಾನು ಮಾಡಿರೋ ಕೆಲಸ ತಾನೇ ಹೇಳಬೇಕು, ಮಾಡದೇ ಇರೋ ಕೆಲಸ ಹೇಳೋಕ್ಕಾಗತ್ತಾ? ಡೈಲಾಗ್ ಚೆನ್ನಾಗೈತಲ್ಲ, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಮತ್ತು ನೀವು ಯಾವ ಆ್ಯಪು, ಬ್ಲಿಂಕಿಟು, ಝೆಪ್ಟೋ, ಮತ್ತು ತುಂಬ ಜನ ಕೇಳ್ತಾರೆ ಹೊಸೊಬ್ರು ಮಾಡ್ಬೋದು. ನಾನು ಒಂದೇ ಮಾತು ಹೇಳೋದು, ನಿಮ್ಮ ಹತ್ರ ಬೈಕ್ ಐತಾ, DL ಐತಾ, ಬಂದುಬಿಟ್ಟು ಮಾಡಿರಿ. ಇಲೆಕ್ಟ್ರಿಕಲ್ ಗಾಡಿ ಅದು ಇದು ಬಗ್ಗೆ ನನಗೆ ಗೊತ್ತಿಲ್ಲ ಜಾಸ್ತಿ, ಯಾಕಂದರೆ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ. ಇಲೆಕ್ಟ್ರಿಕಲ್ ಗಾಡಿ ಮೇಲೆ ಲಾಂಗ್ ಆರ್ಡರ್ಸು ಕೊಡ್ತಾನೆ. ಯಾವಾಗ ಏನು ಮಾಡ್ತಾರೆ, ಚಾರ್ಜಿಂಗ್ ಮುಗಿಯೋಕ್ಕೆ ಬಂದಾಗ ಅದು ಆರ್ಡರ್ ರಿಜೆಕ್ಟ್ ಮಾಡಬೇಕಾಗುತ್ತೆ. ಯಾವಾಗೇನು ಎಲ್ಲ ಕಡೆ ಚಾರ್ಜಿಂಗ್ ಪಾಯಿಂಟ್ಸು ಇನ್ನೂ ಆಲ್ಮೋಸ್ಟ್ ಎಲ್ಲ ಕಡೆ ಆಗಿಲ್ವಲ್ಲ, ಅದಕ್ಕೆ. ಮತ್ತು ಸುಮ್ಮನೆ ಇಲೆಕ್ಟ್ರಿಕಲ್ ಗಾಡಿಯಲ್ಲಿ ಮಾಡೋದು ಏನು 1 ತಿಂಗಳು 2 ತಿಂಗಳು ಮಾಡ್ಕೊಂಡು ಹೋಗ್ತಿದ್ರೆ ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ಅದ್ರ ಪ್ರಕಾರ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಯಾಕಂದರೆ ಜಾಸ್ತಿ ಕುಯ್ಯಬಾರ್ದಲ್ಲ, ಕುಯ್ದರೆ ವೀಡಿಯೋ ಲೆಂತ್ ಆಗುತ್ತೆ, ಆಗಬೇಕಲ್ಲ. ವೀಡಿಯೋನ ಲೆಂತ್ ಆದರೆ ತಾನೇ ನಮಗೂ ಸ್ವಲ್ಪ ಯೂಟ್ಯೂಬಿಂದ ರಿವ್ಯೂನೇ ಬರೋದು. ಮತ್ತೊಬ್ರು ಯಾರ್ಯಾರು ಕೇಳಿದ್ರು, ತುಂಬ ಜನ ಕೇಳಿದರು ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ನಿಮಗೆ ಯೂಟ್ಯೂಬಿಂದ ದುಡ್ಡು ಬರ್ತೈತನ? ಬರ್ತೈತನ. ಯೂಟ್ಯೂಬಿಂದ ದುಡ್ಡು 1-2 ಸರಿ ಬಂದೈತೆ. ಅದು ನನ್ನ ಸಾಲ ತೀರಿಸ್ಕೊಂಡಿದ್ದೀನಿ. ಸಾಲ ಇನ್ನೂ ಐತೆ, ಇನ್ನೂ ಆಲ್ಮೋಸ್ಟ್ ನನಗೆ ಸಾಲ ತುಂಬ ಐತೆ. ಹೇಳ್ಕೊಬಾರ್ದು, ಯಾಕಂದರೆ ಯಾರೇನು ಕೊಡಲ್ವಲ್ಲ. ಅದಕ್ಕೆ ನಮ್ಮ ಸಾಲ ನಾವೇ ದುಡ್ಡು ಬಿಟ್ಟು ತೀರಿಸ್ಬೇಕು. ಅದಕ್ಕೆ ನಾಳೆಯಿಂದ ಕತ್ತೆ ಥರ ಅಂದರೆ ಅದು ಇವತ್ತು ವೀಡಿಯೋ ಅಪ್ಲೋಡ್ ಆಗುತ್ತಲ್ಲ, ಸರಿ ಇವತ್ತಿಂದ ಕತ್ತೆ ಥರ ದುಡಿಯೋಣ ಅಂತ ಹೇಳ್ತಾ ನೋಡೋಣ ಎಷ್ಟೆಷ್ಟು ಅರ್ನಿಂಗ್ಸ್ ಆಗುತ್ತೆ. ಪರ್ ಡೇಲಿ ಕೊಡ್ತೀನಿ. ಮತ್ತು ನೀವು ಯಾವ್ಯಾವ ಡಿಸ್ಟಿಕ್ಕಿಂದ ಯಾವ್ಯಾವ ಊರಾಗಿ ಏನೇನು ಕೆಲಸ ಮಾಡ್ತೀರಿ ಸ್ವಲ್ಪ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ನಾನಂತರೂ ಫಸ್ಟಿಗೆ ಶೆಲ್ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡಿದ್ದೀನಿ. ಟೊಯೋಟೋದಲ್ಲಿ 1 ತಿಂಗಳು ಕೆಲಸ ಮಾಡಿದ್ದೀನಿ. ಮತ್ತು TVS ಕಂಪ್ನಿದಲ್ಲಿ 2.5 ತಿಂಗಳು ಮಾಡಿದ್ದೀನಿ. ಮತ್ತು ಹೆಬ್ಗುಡಿಯಲ್ಲಿ ಅದು ಯಾವುದೋ ನಾಟ್ಸನೋ ಯಾವುದೋ ಒಂದು ಕಂಪ್ನಿ ಐತೆ, ಅಲ್ಲಿ 3 ತಿಂಗಳು ಕೆಲಸ ಮಾಡ್ತೀನಿ. ಜಾಸ್ತಿ ಕೆಲಸ ಮಾಡಿರೋದು ಬೆಂಗಳೂರಲ್ಲಿ ಬಂದುಬಿಟ್ಟು ಒಂದು ಶೆಲ್ ಪೆಟ್ರೋಲ್ ಬಂಕಲ್ಲಿ. ಅಲ್ಲಿ ಆಲ್ಮೋಸ್ಟ್ CSA ಹಿಡಿದು, ಕ್ಲೀನಿಂಗ್ ಹಿಡಿದು, ಹೌಸ್ ಕೀಪಿಂಗ್ ಹಿಡಿದು, ಕ್ಯಾಶಿಯರ್ ಹಿಡಿದು, ಡಿಕನ್ಷನ್ ಮಾಡೋವರೆಗೂ ಶೆಲ್ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡಿದ್ದೀನಿ. ಮ್ಯಾನೇಜರ್ ಪೋಸ್ಟು ಏನು ಕೊಡಲಿಲ್ಲ, ಆಲ್ಮೋಸ್ಟ್ ಸೂಪರ್ವೈಸರ್ ಥರ ಇದ್ದೆ ಅಷ್ಟೇ. ಅದು ಬಿಟ್ಟರೆ ಏನು ಜಾಸ್ತಿ ಪೋಸ್ಟ್ ಕೊಡಲಿಲ್ಲ. ಆಮೇಲೆ ಸ್ವಲ್ಪ ಏನೋ ಇಶ್ಯೂ ಆಯಿತು. ಆಮೇಲೆ ಊರಿಗೆ ಹೋಗ್ಬಿಟ್ಟು ಬಂದಮೇಲೆ ಹೋಲ್ಡ್ನಲ್ಲಿ ಇಟ್ಬಿಟ್ರು. ತುಂಬ ದಿವಸ 1 ತಿಂಗಳು ರಜೆ ಹಾಕಿದ್ನಲ್ಲ, ಅದಕ್ಕೆ ಹೋಲ್ಡ್ನಲ್ಲಿ ಇರಪ್ಪ ಅಂದರು. 4-5 ವರ್ಷ ಏನಂತಾರೆ ಅದಕ್ಕೆ, ಏನಂತಾರೋ ನಾವು ನಡೆಯೋದು ನನಗೂ ಬರೋತ್ತಲ್ಲ,
ಕಿಮ್ಮತ್ತಲೆ ಕೆಲಸ ಮಾಡ್ರೆ ಕಿಮ್ಮತ್ತು ಉಳಿಸ್ಕೊಳ್ಳಿಲ್ಲ ಅವರು. ಎಲ್ಲರೂ ಸೀನಿಯರ್ಸ್ ಆಗಲಿ ಜೂನಿಯರ್ಸ್ ಆಗಲಿ ಕಿಮ್ಮತ್ತಾ ಇಲ್ಲಿ ಬೇರೆ ಬೇರೆ ಏನಂತಾರೆ ಅದಕ್ಕೆ ಬಿಡೋದು. ಅಲ್ಲಿ ಅಷ್ಟು ಕೆಲಸ ಮಾಡಿ ಆಮೇಲೆ ಹೋಲ್ನಾಗ ಇಟ್ಟರು. ಆಮೇಲೆ ಬೇಜಾರು ತವಾಗ ನನ್ನ ಹತ್ರ ಸಿಬೇರ್ 250 ಗಾಡಿ ಇತ್ತಲ್ಲ, ಆಲ್ಮೋಸ್ಟ್ ಆ ಟೈಮಲ್ಲಿ ನಾನು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ಕೊಂಡೆ. ಸಿಬೇರ್ ಗಾಡಿ ಇತ್ತು, ಅಂದರೆ ನಮ್ಮ ಬ್ರದರ್ ಗಾಡಿ ಅದು. ಆಲ್ಮೋಸ್ಟು ಹೆಸರು ಒಂದು ಬಸ್ರು ನಂದು. ಆ ಥರ ನಮ್ಮ ಕಡೆ ಗಾದೆ ಐತಲ್ಲ, ಹೆಸರು ಯಾವುದೇ ಕೆರವಲ್ದಾಗ ಬಸ್ರು ಮಾಡೋರು ನಾವು ಇರ್ಬೇಕಂತ. ಹಾಗೆ ಅವನಂತರ ಓಡಿಸ್ತಿರ್ಲಿಲ್ಲ, ಯಾಕಂದ್ರೆ ನಾವು IT ಎಂಪ್ಲಾಯಲ್ಲಿ ಕೆಲಸ ಮಾಡ್ತಿದ್ನಲ್ಲ, ಅವ್ನ ಗಾಡಿ ಅವಶ್ಯಕತೆನೇ ಇರಲಿಲ್ಲ. ನಾನಂತರ ಊರು ಸುತ್ತಾಡ್ಕೊಂಡು ನನಗಂತೂ ಆಗಿಬಿಟ್ಟಿತ್ತು. ಅದು ನಾನೇ ಇಟ್ಕೊಂಡಿದ್ದೆ. ಆಲ್ಮೋಸ್ಟು 3-4 ವರ್ಷ ಗಾಡಿ ನನ್ನ ಹತ್ರ ನಿಂತಿದ್ದು. ಆಮೇಲೆ ಲಾಸ್ಟ್ ಟೈಮ್ ಊರಿಗೆ ಬಿಡೋಕೆ ಹೋದಾಗ ಆಕ್ಸಿಡೆಂಟ್ ಆಯಿತು. ಎಲ್ಲ ಹಾಳಾಯಿತು ನನ್ನ ಜೀವನನೇ. ಅದಕ್ಕೆ ಇದು ಟೈಟಲ್ ತಮ್ಮನೇಲಿ ಏನು ಇಡೋದು, ಇದು ನನ್ನ ಜೀವನ ಅಂತ ಅಂದ್ಕೊಡ್ರಿ ಏನಾದರೂ. ಇದು ಡೆಲಿವರಿ ಬಾಯ್ ಜೀವನ. ಅದಕ್ಕೆ ಆಕ್ಸಿಡೆಂಟ್ ಆದ್ಮೇಲೆ ಆಕ್ಸಿಡೆಂಟ್ ಆಗಿಂತ ಫಸ್ಟಕ್ಕೂ ಏನು ವೀಡಿಯೋ ಶೂಟ್ ಮಾಡ್ತಾವ್ರೆ ಅಣ್ಣ ಬಂಡುಗಳು. ಮಾಡಿರಿ ಕಂಟೆಂಟ್ ಕ್ರಿಯೇಟ್ಸ್ಗಳು ಇನ್ನೂ ಹುಟ್ಟಬೇಕು ನಮ್ಮ ಕರ್ನಾಟಕದಲ್ಲಿ, ಏನಂತೀರಾ? ಆದರೆ ಅಣ್ಣ ಪೆಟ್ರೋಲ್ ಬೇಕಾ, ಅಣ್ಣ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಬೇಕಾ, ಬೆಟ್ಟಿಂಗ್ ಪ್ರಮೋಷನಾ ಮಾಡ್ಕೊಳ್ಬೇಡ್ರಿ. ನಮ್ಗೇನಾಗೋದೈತಿ, ನಾವಂತೂ ಮಾಡೋಂಗಿಲ್ಲ. ಮಾಡೋರ್ಗೆ ಬ್ಯಾಡ ಅನ್ನೋರು ನಾವು ಯಾರ ಹೆಂಗಂತೀರಿ? ಮಾಡೋರು ದುಡ್ಡು ಗಳಿಸ್ತಾರೋ, ಉಳಿಸ್ತಾರೋ, ಹಾಳು ಮಾಡೋರು ಮಾಡ್ತಾರೋ. ನಾನು ಎರಡೂ ಮಾಡ್ತೀನಿ, ಉಳ್ಸೋಕ್ಕೂ ರೆಡಿ, ಗಳಿಸೋಕ್ಕೂ ರೆಡಿ, ಹಾಳು ಮಾಡೋಕ್ಕೂ ರೆಡಿ. ಖರೆ ಬೆಟ್ಟಿಂಗ್ ಆ್ಯಪಲ್ಲ, ತಿನ್ನೋ ಉಣ್ಣೋದ್ರಲ್ಲಿ ಇಂಡಿಕೇಟರ್ ಹಾಕಲು ಸಡನ್ನಾಗಿ ಒಂದು ಇಂಡಿಕೇಷನ್ ಇಲ್ಲ, ಏನಿಲ್ಲ. ಸಡನ್ನಾಗಿ ನನ್ನ ಮಕ್ಕಳು ಇವ್ರು ನನ್ನ ಮುಂದೆನೇ ಬರ್ತಾರೆ, ಹಿಂಗೆ ಬೈಸ್ಕೊಳ್ಕಂತೀನಿ. ಅವರು ಬೈದಿರ್ತಾರೆ ಮನಸ್ಸಲ್ಲಿ, ನಾನು ಬೈದಿದ್ದೀನಿ. ಆದರೆ ಅವ್ರು ಕೇಳಿಸಲ್ವಲ್ಲ ನಾನು ಏನಂತ ಬೈದೆ ಅಂತ. ಯಾಕಂದ್ರೆ ಹೆಲ್ಮೆಟ್ ಆಚೆ ಕಡೆ ಜಾಸ್ತಿ ಸೌಂಡ್ ಹೋಗಲ್ಲ, ಯಾಕಂದ್ರೆ ನಾನು ಗ್ಲಾಸ್ ಕ್ಲೋಸ್ ಮಾಡ್ಕೊಂಡಿದ್ದೀನಲ್ಲ. ಟ್ಯಾಲೆಂಟ್ ಇರಬೇಕು, ಅತಿಯಾಗಿರಬಾರ್ದು. ನಾನು ಏನಿಗೋಸ್ಕರ ವೀಡಿಯೋ ಮಾಡ್ತೀನಿ ನನಗೆ ಗೊತ್ತಿಲ್ಲ. ನಗು ಬರ್ತೈತಲ್ಲ, ನನಗೆ ನಗುನು ಬರ್ತಾಯಿಲ್ಲ, ಇನ್ನೂ ಬರ್ತಲ್ಲ ಸದ್ಯಕ್ಕೆ. ನಿಮಗೆ ನಗು ಬಂದರೆ ನಗ್ರಿ, ಪರವಾಗಿಲ್ಲ. ನಕ್ಕಿದ್ರೆ ಒಂದು ಸಿಂಬಲ್ ಹಾಕಿಬಿಡ್ರಿ ಕಮೆಂಟ್ ಬಾಕ್ಸ್ನಾಗ. ಮತ್ತು ಅದಾದ್ಮೇಲೆ ಆಲ್ಮೋಸ್ಟ್ ನಾನು ಸ್ವಿಗ್ಗಿ ಸೇರಿಕೊಂಡು ಇವತ್ತು ಎಷ್ಟು ಡೇಟು 3 ವರ್ಷ ಆಯ್ತು ಅನಿಸುತ್ತೆ ಸ್ವಿಗ್ಗಿ ಜಾಯ್ನಿಂಗ್ ಆಗಿಬಿಟ್ಟು. ಗೊತ್ತಿಲ್ಲ, ನೋಡ್ತೀನಿ. ಇದು 7ನೇ ತಿಂಗಳಲ್ಲ, 27ನೇ ತಾರೀಕಲ್ಲ. ಇದು ಎಷ್ಟನೇ ತಿಂಗಳು? ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ. 3 ವರ್ಷ ಆಗಿ ಹೋಗಿತ್ತು. 3 ವರ್ಷ ಆಗಿ ತಿರುಗಿ ಇವತ್ತು 12 ಡೇಟು ವಿಡಿಯೋ ಮಾಡ್ತಾಯಿದ್ದೀನಿ. 12ನೇ ತಾರೀಕಿದು ಸಾಯಂಕಾಲ 5:32 ಗಂಟೆಗೆ. ಸೂರ್ಯನ ನೆತ್ತಿ ಮೇಲಿದ್ದಾನೆ, ಗಿಡಗಳು ಅಡ್ಡಿದ್ದಾವೆ, ನಾನು ಗಾಡಿ ಮೇಲಿದ್ದೀನಿ. ಹುಡುಗಿಯಾರು ಸ್ಕೂಟಿ ಮೇಲೆ ಹೋಗ್ತಾವ್ರೆ, ಸೆಕ್ಯೂರಿಟಿ ಗಾರ್ಡ್ ಪಕ್ಕದಲ್ಲಿ ನಿಂತ್ಕೊಂಡವನೆ. ಇಲ್ಲಿ ಒಂದು ಯಾವುದಿದು ಮಾರುತಿ ಸುಜುಕಿ ಈಕೋ ಹೋಗ್ತೈತೆ. ಫುಟ್ಪಾತ್ ಮೇಲೆ ಜನ ನಿಂತ್ಕೊಂಡವ್ರೆ, ನಡ್ಕೊಂಡು ಹೋಗ್ತಾವ್ರೆ. ನಾನು ಇದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ, ನನಗೆ ಗೊತ್ತಿಲ್ಲ. ಸುಮ್ಮನೆ ಯಾವುದೋ ಒಂದು ಕಂಟೆಂಟ್ ಬೇಕಂತ ಮಾಡ್ತಾಯಿದ್ದೀನಿ, ಬಿಟ್ಟರೆ ಏನೇನೂ ಇಲ್ಲ. ಯಾಕಂದ್ರೆ ಒಂದು 8-9 ನಿಮಿಷ ವೀಡಿಯೋ ಆಗಲಿ ಅಂತ ಮಾಡ್ತಾ ಇರೋದು ಅಷ್ಟೇ. ಮತ್ತು ಇಷ್ಟೊತ್ತವರೆಗೂ ನಾನು ಸ್ವಿಗ್ಗಿದಲ್ಲಿ ಬಂದುಬಿಟ್ಟು ದುಡ್ಡು ಅಂತೂ ಏನು 1 ರೂಪಾಯಿ ಗಳಿಸಿಲ್ಲ. ನಮ್ಮ ತಾಯಿನಾಗ ಹೇಳ್ತಾಯಿದ್ದೀನಿ, ಸಾಲ ಇದ್ದರೆ ತೀರಿಸ್ಕೊಂಡಿದ್ದೀನಿ ಅಷ್ಟೇ. ಆದರೆ ನಾನು ಸೇವಿಂಗ್ ಅಂತ ಇದುವರೆಗೂ ಏನು 1 ರೂಪಾಯಿ ಮಾಡ್ಕೊಂಡಿಲ್ಲ, ಮಾಡೋದು ಇಲ್ಲ. ಯಾಕೆ ಮಾಡಬೇಕು? ಕ್ವಶನ್ ಮಾರ್ಕ್ ಐತೆ ನನಗೆ. ನಾನು ಯಾಕೆ ಮಾಡ್ಬೇಕಂದ್ರೆ ಸೇವಿಂಗು ಏನು ಬಿಡ್ರಪ್ಪ, ನಮಗೆ ಲವರ್ ಇದ್ದಾರಾ, ಯಾರಿದ್ದಾರೆ ಸೇವಿಂಗ್ ಮಾಡ್ಕೊಂಡು ಬಿಡಪ್ಪ, ಅವಳು ನನ್ನ ಜೊತೆ ಬಾಳ್ತಾಳೆ, ಮದುವೆ ಮಾಡ್ಕೊಂಡು ಅಂತ ಇದ್ದಾರೆಲ್ಲ ಹೈಕೋತೋದ್ರು. ಹಾಳಾಗೋಳಿ ಅಂತ ಚೆನ್ನಾಗಿರೋಂತ ಬಿಟ್ಕೊಟ್ಟಿದ್ದೀವಿ. ಚೆನ್ನಾಗಿರಲಿ. ಸದ್ಯಕ್ಕೆ ನನಗೇನು ಯಾವುದೋ ಶಾಪ್ ಹುಡುಕ್ತಾಯಿದ್ದೀನಿ. ನಾನಿರೋದು ದೊಡ್ಡ ಬೊಮ್ಮಸಂದ್ರ. ವೆಲ್ಕಮ್ ಟು BL ರೋಡ್. ಏನು BL ಇದ್ದಾರಪ್ಪ. ನಾನು BL ಒಂದು ತಿಂಗಳಾದ್ರೂ ಕೆಲಸ ಮಾಡಬೇಕೈತೆ, ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಎಲ್ಲ ಕಂಪ್ನಿದು. ಆಲ್ಮೋಸ್ಟು ನಾನು ಕಂಪ್ನಿ ಬೆಂಗಳೂರು ಬಂದಾಗ ಹಿಡಿದು 2014 ನಾನು ದುಡಿತಾಯಿದ್ದೀನಿ. ಇದುವರೆಗೂ 1 ರೂಪಾಯಿ ಸೇವಿಂಗ್ ಮಾಡಲ್ಲ. ಆಲ್ಮೋಸ್ಟ್ ಒಂದು ಹತ್ತತ್ರ ಒಂದು 10 ವರ್ಷ ಮೇಲಾಯ್ತು ಅನ್ಸ್ಕೋತೆ ನಾನು ದುಡಿತಾಯಿದ್ದೀನಿ. ಆದರೆ ಊರಲ್ಲೇ ಒಂದು 3-4 ವರ್ಷ ಐತೆ. ಅದು ಬಿಟ್ಟರೆ ಮತ್ತೆ ಆಚೆನಿದ್ದೀನಿ. ಬೆಂಗಳೂರು ಬಂದುಬಿಟ್ಟು ಒಂದು 7-8 ವರ್ಷ ಆಯಿತು. ಏನು ಕಿತ್ತು ದಬ್ಬಾಕಿಲ್ಲ. ದಬ್ಬಾಕೋದು ಅಂಥದ್ದು ಏನೂ ಇಲ್ಲ ನನ್ನ ಜೀವನದಲ್ಲಿ. ಅದಕ್ಕೆ ಲೈಫ್ ಎಂಜಾಯ್ಮೆಂಟ್. ದುಡಿ, ಸುತ್ತಾಡು, ತಿನ್ನು, ಉಣ್ಣು, ಮಲಗು. ಎಣ್ಣೆ ಕುಡಿಬೇಕಾದ್ರೆ ಕುಡಿ, ಎಲ್ಲರೂ ಬಿಡು. ಕುಡಿತೀನಿ, ನಾನಪ್ಪ ಡ್ರಿಂಕ್ಸ್ ಮಾಡ್ತೀನಿ, ಅದ್ರ ಅಪರೂಪಕ್ಕೆ. ಅದಕ್ಕೆ ಇವಾಗ MRP ಶಾಪಿಗೆ ಹೋಗ್ತಾಯಿದ್ದೀನಿ. ಸಾರಿ ಹೋಗ್ತಾಯಿಲ್ಲ, ಸುಮ್ಮನೆ ಅಂದಿದ್ದು, ಬೈಕೋಬೇಡ್ರಿ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಾನು ನಿಂತ್ಕೊಂಡಿದ್ದೀನಿ ಈಗ ಸಿಗ್ನಲ್ ಅಲ್ಲ, ದೊಡ್ಡ ಬೊಮ್ಮಸಂದ್ರ ಆರ್ಚಂತಾಗ ನಿಂತ್ಕೊಂಡಿದ್ದೆ, ಯಾಕಂದ್ರೆ ಮುಂದೆ ಟ್ರಾಫಿಕ್ ಆಗಿಲ್ಲ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಟಾಟಾ ಬಾಯ್. ಮತ್ತೆ ಸಿಗುವ ನಾಳೆಯಿಂದ ಅರ್ನಿಂಗ್ಸ್ ವಿಡಿಯೋದಲ್ಲಿ.